ನಮಸ್ತೆ ಎಲ್ಲರಿಗೂ. ಇದು ಹೋದ ಭಾನುವಾರ ಮಾಡಿದ್ದು ವಿಡಿಯೋ. ನಾವು ಹೋದ ಭಾನುವಾರ ಸ್ವಲ್ಪ ಫಂಕ್ಷನ್ ಇತ್ತು, ಒಂದು ನಮ್ಮ ಆರ್ಗಿತ್ತಿ ಸೊಸೆದು ಸೀಮಂತ ಇತ್ತು, ಅಲ್ಲಿಗೆ ಹೋಗ್ಬೇಕಾಗಿತ್ತು. ಸರಿ ಬೆಳಗ್ಗೆ ಒಂದು ರೌಂಡು ಗಿಡ ನೋಡ್ಕೊಂಬಿಟ್ಟು, ಗಾರ್ಡನ್ ನೋಡ್ಕೊಂಬಿಟ್ಟು ಹೂವು ಬೇಕಾಗಿತ್ತು, ಪೂಜೆ ಮಾಡಿ ಹೋಗ್ಬೇಕಾಗಿತ್ತು. 11 ಗಂಟೆಗೆ ಹೋಗ್ಬೇಕಾಗಿತ್ತು. 11 ಗಂಟೆ ಫಂಕ್ಷನ್ ಇದ್ದಿದ್ದು. ಅದರಿಂದ ಬಂದೆ, ನೋಡಿದ್ರೆ ಸ್ವಲ್ಪ ಅಲ್ಲಲ್ಲಿ ಪಾಟ್ಗಳಿಗೆ ಮಣ್ಣು ಒಣಗ್ದಂಗೆ ಆಗ್ಬಿಟ್ಟಿತ್ತು. ನೀರು ಹಾಕೋಣ ಅಂದ್ಕೊಂಡೆ, ಸರಿ ನೀರು ಸಾಯಂಕಾಲ ಹಾಕಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಸ್ವಲ್ಪ ಮಣ್ಣು ಕೆದಕಿದ್ರೆ ಗಾಳಿ ಆಡುತ್ತೆ ಅಂತ ಕೆದಕಿದೆ. ಅದು ಅಲ್ಲದೆ ರೀಪಾಟ್ ಮಾಡಿರ್ತೀವಲ್ವ, ರೀಪಾಟ್ ಮಾಡಿ ಸ್ವಲ್ಪ ದಿನ ಆದಮೇಲೆ ಈ ಕೆಲಸ ಮಾಡಲೇಬೇಕು ನಾವು. ಯಾಕೆಂದರೆ ರೀಪಾಟ್ ಮಾಡಿದಾಗ ನಾವು ಮೇಲ್ಗಡೆ ಚೆನ್ನಾಗಿ ಪ್ರೆಸ್ ಮಾಡಿ ಮಣ್ಣೆಲ್ಲ ಗಟ್ಟಿ ಮಾಡಿರ್ತೀವಲ್ವ, ಏರ್ ಸರ್ಕ್ಯುಲೇಷನ್ ಆದರೆ ಬೇರೆ ಆವಾಗ ಗಿಡ ಸೆಟ್ಟಾಗಲ್ಲ ಅಂತ. ಇವಾಗ ಅದು ಸೆಟ್ಟಾಗಿರುತ್ತೆ ಹೆಚ್ಚು ಕಮ್ಮಿ. ನಾವು ಒಂದು ವಾರ 10 ದಿನ ಬಿಟ್ಟು, ಒಂದು 10 ಆಗಲಿ 15 ದಿನ ಆಗಲಿ, ಅಕಸ್ಮಾತ್ ಇನ್ನು ಅದರಲ್ಲೂ ಹೊಸ ಚಿಗುರು ಗಿಡ ಸೆಟ್ಟಾಗಿದೆ ಅಂತ ನಮಗೆ ಅನ್ನಿಸ್ದಾಗ, ಇವಾಗ ನಾವು ಮೇಲೆ ಟೈಟ್ ಮಾಡಿರ್ತೀವಲ್ಲ ಮಣ್ಣೆಲ್ಲ, ಅದನ್ನು ಈ ಥರ ಲೂಸ್ ಮಾಡಬೇಕು. ಲೂಸ್ ಮಾಡಿದ್ರೆ ಇವಾಗ ಅದಕ್ಕೆ ಗಾಳಿ ಬಿಸಿಲು ಎರಡೂ ಬೀಳುತ್ತೆ. ನೀರು ಹಾಕಿದಾಗ ಕೂಡ ಅದು ನೀರಾಗೆ ಬೇರ್ಗೆ ಇಳ್ಕೊಳ್ಳುತ್ತೆ ನೀರು. ಆಮೇಲೆ ಮಳೆ ಸಣ್ಣಗೆ ಬಂದ್ರೂ ನೆನೆಯುತ್ತೆ ಈ ಥರ ಇದು ಮಾಡಿದರೆ. ಇಲ್ಲಾಂದರೆ ಗಟ್ಟಿ ಇದ್ದಾಗ ಮಣ್ಣು ನೆನೆಯಲ್ಲ ಬೇಗ. ಅದರಿಂದ ನಾನಿವಾಗ ಮಾಡ್ತಾಯಿದ್ದೆ. ರೀಪಟ್ ಮಾಡಿರೋ ಮಾತ್ರ ಮಾಡೋಣ ಅಂದ್ಕೊಂಡೆ, ನೋಡಿದ್ರೆ ಅಲ್ಲಲ್ಲೇ ಆಗಿತ್ತು. ಅವನ್ನೆಲ್ಲ ಈ ಥರ ಮಾಡಿದೆ. ಇದು ನೋಡಿ, ಸ್ವೀಟ್ ಲೆಮನ್ ಗಿಡ ರೂಟ್ ಬೌಂಡ್ ಆಗಿಬಿಟ್ಟಿದೆ. ಇದು ತುಂಬ ಗಟ್ಟಿ ಇತ್ತು ಮೇಲ್ಗಡೆ, ನೋಡಿದರೆ ರೂಟ್ ಬೌಂಡ್ ಆಗಿದೆ. ಇದನ್ನೊಂದು ಸರಿ ಯಾವಾಗಾರು ಟೈಮ್ ನೋಡ್ಕೊಂಡು ರೀಪಟ್ ಮಾಡ್ಕೋಬೇಕು. 1.5-2 ವರ್ಷ ಆಯಿತು ಅನಿಸುತ್ತೆ ತಗೊಂಬಂದು. ಆವಾಗಿಂದ ಇದರಲ್ಲೇ ಇದೆ ಇದು. ಅದಕ್ಕೆ ಸ್ವಲ್ಪ ಕಾಯಿನೂ ಕಮ್ಮಿ ಇದೆ, ಗಿಡನೂ ಎಲ್ದಿ ಇಲ್ಲ ಅಂತ ಅನ್ನಿಸ್ತು ನನಗೆ ಇವಾಗ ಬೇರೆ ಜಾಸ್ತಿ ಆಗಿರೋದು ನೋಡಿ. ಅದು ದೊಡ್ಡ ಪಾಟಲ್ಲೇ ಇಟ್ಟಿದ್ದೀನಿ, ಹಣ್ಣುಗಳು ಇಟ್ಟಿದ್ದೀನಲ್ಲ ಆ ಪಾಟಲ್ಲೇ ಇಟ್ಟಿದ್ದೀನಿ. ಇದು ಲಿಚ್ಚಿ ಇವೆಲ್ಲ ನಾನು ಮೊನ್ನೆ ಅಂದರೆ ಇವಾಗ ಆಗಲೇ 10-15 ದಿನ ಆಯಿತು ರೀಪಟ್ ಮಾಡಿ. ಆವಾಗ ಮಾಡಿರೋವಲ್ವ, ಇವಾಗ ಮಣ್ಣೆಲ್ಲ ಅದನ್ನು ಲೂಸ್ ಮಾಡ್ತಾಯಿದ್ದೀನಿ. ಅದು ಅಲ್ಲದೆ ಅದರಲ್ಲೇ ಒಂಚೂರು ಯಾವ್ಯಾವ ಬೀಜ ಇಟ್ಟಿದ್ದೀನಿ, ಅವು ಬಂದಿದ್ದಾವೆ. ಲೂಸ್ ಮಾಡಿದರೆ ಇವಾಗ ಸರಿ ಹೋಗುತ್ತೆ. ಯಾಕೆಂದರೆ ಈ ಗಿಡ ದೊಡ್ಡದಾಗ ಅಷ್ಟೊತ್ತಿಗೆ ನಾನು ಅದರಲ್ಲಿಟ್ಟಿರೋ ಬೀಜ ತರಕಾರಿ ಬೀಜ 2 ತಿಂಗಳು 3 ತಿಂಗಳಿದ್ದು, ಆಮೇಲೆ ಮುಗಿಯೋ ತರಕಾರಿ ಬೀಜನೇ ಇಟ್ಟಿರೋದು. ರೀಪಾಟ್ ಮಾಡಿದಾಗ ಆ ಥರ ಸೊಪ್ಪು 3 ತಿಂಗಳಿರೋ ತರಕಾರಿ ಬೀಜ, ಮೂಲಂಗಿ ಅಥವಾ ಈ ಥರದ್ವೆಲ್ಲ ನಾವು ಹಾಕ್ಕೊಂಡಾಗ ಮಣ್ಣು ಲೂಸ್ ಇರುತ್ತಲ್ವ, ಚೆನ್ನಾಗಿ ಬೆಳೆಯುತ್ತೆ. ಇದು ಮಲ್ಬರಿ ಕಟ್ಟಿಂಗು ಚೆನ್ನಾಗಿ ಬರ್ತಾಯಿದೆ, ನೋಡಬೇಕು. ಅದು ಇನ್ನೂ ಪೂರ್ತಿ ಬೇರೆ ಇಳ್ಕೊಳ್ಳೋವರೆಗೂ ಕಷ್ಟನೇ. ನೋಡಿ, ಅಲ್ಲಿ ಪಾಟ್ ಇಟ್ಟಿರ್ತೀವಲ್ಲ, ಅಲ್ಲಿ ಕೂಡ ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿರುತ್ತೆ. ಅದರಿಂದ ನೋಡಿ ಈ ಥರ ಎಲ್ಲೆಲ್ಲಿ ಗಟ್ಟಿಯಾಗಿದೆಯೋ ಅಲ್ಲಿ ಮಾಡಬೇಕು. ಸುಮಾರು ನಾನು ಇದೇನು ಸ್ವಲ್ಪ ಹೊತ್ತು ಮಾಡೋಣ ಅಂತ ಬಂದಿದ್ದು, ಕೊನೆಗೆ ಕೂತ್ಕೊಳ್ಳೇ ಇಲ್ಲ, ಬಗ್ಗಿ ಆ ಚಾಕಲ್ಲಿ ಅದೇ ಥರ ಎಲ್ಲೆಲ್ಲಿದೆಯೋ ಅದನ್ನೆಲ್ಲ ಮಾಡಿ 1 ಅವರ್ ಆಯಿತು ಮಾಡೋಷ್ಟೊತ್ತಿಗೆ. 8 ಗಂಟೆಗೇನೋ ಬಂದಿದ್ದು, 9 ಗಂಟೆ ಆಗೋಯ್ತು. ಸರಿ ಅಂತೇಳ್ಬಿಟ್ಟು ಅದೆಷ್ಟು ಮುಗಿಸ್ಬಿಟ್ಟು ಎಲ್ಲೆಲ್ಲಿ ಆಗಿದೆಯೋ ಸುಮಾರಾಗಿ ಮಾಡಿಬಿಟ್ಟು ಎಲ್ಲ ಹೋದೆ ನಾನು ಹೂವು ಕಿತ್ಕೊಂಡು. ಅದಾದಮೇಲೆ ಸಾಯಂಕಾಲ ನಾವು ಬಂದುಬಿಟ್ಟು ಕೆಲಸ ಮಾಡೋಕ್ಕಾಗಲಿಲ್ಲ. ಮನೆಗೆ ಬರೋಷ್ಟೊತ್ತಿಗೆ 4 ಗಂಟೆ ಆಯಿತು. ತಿರ್ಗಾ ಬೆಳಗ್ಗೆ ನಾವೇನಾದ್ರು ಲಿಕ್ವಿಡ್ ಕೊಟ್ಟರೆ ಆಯ್ತಪ್ಪ, ಇವತ್ತು ನೀರೇ ಕೊಡಲಿಲ್ಲ ಅಂತ ಅಂದ್ಕೊಂಡ್ವಿ. ಆದರೆ ಅವತ್ತು ನೈಟ್ ಫುಲ್ಲು ಮಳೆ ಬಂದು ಚೆನ್ನಾಗಿ ಗಿಡಗಳು ನೆಂದಿದ್ವು. ನಾನು ಈ ಥರ ಮಣ್ಣು ಲೂಸ್ ಮಾಡಿದ್ದಕ್ಕೂ ಸರಿಯಾಯಿತು. ಇವಾಗ ರೀಪಾಟ್ ಮಾಡಿರೋ ಗಿಡಗಳಿಗೆ ಮಳೆ ನೀರು ತುಂಬ ಚೆನ್ನಾಗಿ ಬಿದ್ದಿರುತ್ತೆ, ಬೇರ್ವರೆಗೂ ಮಳೆ ನೀರು ಹೋಗಿರುತ್ತೆ. ಅದರಿಂದ ಇವಾಗ ಗಿಡಗಳು ಇನ್ನೂ ಹೆಲ್ದಿಯಾಗಿ ಬೆಳೀತವೆ. ಆ ಥರ ನಾನು ಮಾಡಿದ್ದು ಆಯಿತು. ಯಾಕೆಂದರೆ ಒಂದೊಂದು ಸರಿ ನಮಗೆ ಗೊತ್ತಿಲ್ಲದೇ ನಮಗೆ ಅನಿಸ್ಬಿಡುತ್ತೆ ಇವತ್ತು ಇದನ್ನು ಮಾಡಬೇಕು ಅಂತ. ಮಾಡಿದಾಗ ನೋಡಿ, ಇಷ್ಟು ದಿನ ಮಳೆನೇ ಸರಿಯಾಗಿ ಬರ್ತಿರಲಿಲ್ಲ. ನೋಡಿ ಯಾವ ಥರ ಗಟ್ಟಿಯಾಗಿದೆ ಒಂಥರ ಅಂತ. ಅದಕ್ಕೆ ಅದನ್ನು ಇದು ಮಾಡಬೇಕು. ಇದು ಕೂಡ ರೀಪಾಟ್ ಮಾಡಿದ್ದೆ. ರೀಪಾಟ್ ಮಾಡಿ ಗಟ್ಟಿ ಮಾಡಿಬಿಟ್ಟಿರ್ತೀವಿ ನೋಡಿ ಸುತ್ತ, ಅದಕ್ಕೆ ಈ ಥರ ಆಗಿರುತ್ತೆ. ನೀರು ಹಾಕಿದಾಗ ಕೆಳಗಡೆ ನಾವು ವೇಸ್ಟು ಅದೆಲ್ಲ ಹಾಕಿರೋದ್ರಿಂದ ತೇವಾಂಶ ಇರುತ್ತೆ, ಪರವಾಗಿಲ್ಲ. ಇನ್ನು ಇವಾಗೂ ನಾವು ಅದನ್ನು ಮೇಲ್ಗಡೆ ಮಣ್ಣು ಲೂಸ್ ಮಾಡದೇ ಇದ್ದರೆ ಚೆನ್ನಾಗಿರಲ್ಲ ಗಿಡ ರೀಪಾಟ್ ಮಾಡಿದ್ದಕ್ಕೆ. ಅದಕ್ಕೆ ರೀಪಾಟ್ ಮಾಡಿರೋ ಗಿಡಗಳ್ನ ಒಂದು 10 ದಿನ 15 ದಿನ, ಅಕಸ್ಮಾತ್ ಒಂದೊಂದು ಗಿಡ ತುಂಬ ಬೇಗ ಚಿಗುರ್ಕೊಳ್ಳಲ್ಲ, ಸೆಟ್ಟಾಗಲ್ಲ, ನೋಡ್ಕೋಬೇಕು ಅವನ್ನ. ಸೆಟ್ ಆಗಿಲ್ಲ ಅಂದಾಗ ಸ್ವಲ್ಪ ನಿಧಾನ ಮಾಡಿ ಈ ಥರ ಮಣ್ಣು ಮೇಲ್ಗಡೆದು ಕೆದಕಿದಾಗ ಆವಾಗ ನಮಗೆ ಬೇರೆ ಇಳ್ಕೊಳ್ಳುತ್ತೆ ಚೆನ್ನಾಗಿ. ಆಮೇಲೆ ಬಿಸಿಲು ಬೀಳುತ್ತೆ, ಗಾಳಿ ಆಡುತ್ತೆ. ಇವಾಗ ನಮಗೆ ಗಾಳಿ ಬೇಕು, ಗಿಡ ಸೆಟ್ಟಾದಮೇಲೆ ಬೇರೆ ಗಾಳಿ ಕೂಡ ಬೇಕಾಗುತ್ತೆ. ಫಸ್ಟು ನಾವು ಬೇರೆ ತೆಗೆದು ಎಲ್ಲ ರೀಪಾಟ್ ಮಾಡಿದಾಗ ಆವಾಗ ಗಾಳಿ ಏರ್ ಸರ್ಕ್ಯುಲೇಷನ್ನು ಆಗಬಾರ್ದು, ಒಂದು ಏರ್ ಬಬಲ್ಸ್ ಎಲ್ಲ ಹೋಗಂಗೆ ನೀರು ಹಾಕಿರ್ತೀವಲ್ವ. ಇವಾಗ ಒಂದು ಸ್ವಲ್ಪ ಗಿಡ ಸೆಟ್ಟಾದಮೇಲೆ ಈ ಕೆಲಸ ಮಾಡಬೇಕು. ರೀಪಾಟ್ ಮಾಡಿದಾಗ ಈ ಕೆಲಸ ಖಂಡಿತ ಮಾಡಿರಿ. 15 ದಿನ 20 ದಿನ ಆದಮೇಲೆ ಚೆನ್ನಾಗಿರುತ್ತೆ, ಗಿಡಗಳು ಚೆನ್ನಾಗಿ ಬೆಳ್ಕೊತವೆ.
ಅದಾದಮೇಲೆ ನಿಮಗೆ ನಾನು ಅವಾಗವಾಗ ಕ್ಲೀನ್ ಮಾಡೋದಕ್ಕೆ ಜಾಸ್ತಿ ಇರಲ್ಲ, ಮಾಡ್ಕೋಬೇಕು ಒಂದೊಂಚೂರು ಅಲ್ಲಿ ಇಲ್ಲೊಂಚೂರು ಬಿಡೋದೇ ಇದೆ. ಆದರೆ ಸಣ್ಣ ಮಳೆ ಬರೋದ್ರಿಂದ ಮಾಡಿಲ್ಲ, ಆಮೇಲೆ ಬೇರೆ ಕೆಲಸ ಇರೋದ್ರಿಂದ ಮಾಡಿಲ್ಲ. ನೋಡಿ ಮಣ್ಣು ಯಾವ ಥರ ಆಗಿದೆ ಅಂತ. ಅದನ್ನು ನಾವು ಅವಾಗವಾಗ ಈ ಥರ ಮಣ್ಣು ಲೂಸ್ ಮಾಡ್ಕೊಳ್ತಾ ಇದ್ದರೆ ಜಾಸ್ತಿ ನಮಗೆ ಕೆಲಸ ಇರಲ್ಲ. ಅಲ್ಲೊಂದು ಇಲ್ಲೊಂದು ಆದಾಗ ಅದನ್ನು ಮಾಡ್ಕೊಂಬಿಡ್ಬೇಕು. ಒಂದೊಂದು ತುಂಬ ಪಾಚಿ ಬಂದುಬಿಟ್ಟಿರುತ್ತೆ. ಆ ಪಾಚಿ ಇದ್ರೂ ನಮಗೆ ಗಿಡದ ಬೇರು ನೀರು ಪಾಚಿ ಕಟ್ಕೊಂಡು ಗಿಡದ ಬೇರು ಕೊಳೆಯೋ ಚಾನ್ಸ್ ಇರುತ್ತೆ. ಆ ಥರದ್ದು ನೋಡಿದ್ರೂ ನೀವು ಮಣ್ಣು ಈ ಥರ ಲೂಸ್ ಮಾಡಿ ಗಾಳಿ ಆಡೋಂಗೆ ಮಾಡಬೇಕು. ಮಳೆ ನೀರು ಜಾಸ್ತಿಯಾಗಿ ಪಾಚಿ ಕಟ್ಟಿರುತ್ತಲ್ಲ, ಅವು ಕೂಡ ಅಷ್ಟೇ. ತುಂಬ ಪಾಚಿ ಕಟ್ಟಿದ್ದು ಒಂದು ಲೇಯರ್ ತೆಗೆದುಬಿಡಬೇಕು. ಇಲ್ಲ ಸ್ವಲ್ಪ ಕಟ್ಟಿದೆ ಅಂದಾಗ ಮಣ್ಣು ಸ್ವಲ್ಪ ತಿರುವಾಕಿ ಆ ಪಾಚಿ ಎಲ್ಲ ಮಣ್ಣಲ್ಲಿ ಕಲಸಂಗೆ ಕೈಯಲ್ಲಿ ಎಲ್ಲ ಕಲಿಸ್ಬಿಟ್ಟು ಬಿಟ್ಬಿಟ್ರೆ ಅದೂ ಮಣ್ಣು ಚೆನ್ನಾಗಾಗುತ್ತೆ, ಗಿಡಗಳು ಚೆನ್ನಾಗಾಗುತ್ತೆ. ಒಂದೊಂದು ಸರಿ ಚಿಕ್ಕ ಚಿಕ್ಕ ಕಟಿಂಗ್ ಇಟ್ಟಿರ್ತೀವಲ್ಲ, ಅದರಲ್ಲಿ ನೀರು ಜಾಸ್ತಿ ಆಗಿಬಿಟ್ಟು ನಾವು ಇದು ತೆಂಗಿನ ನಾರು ಇಟ್ಬಿಟ್ಟು ಕಟ್ಟಿಂಗ್ ಇಟ್ಟಿರ್ತೀವಲ್ವ, ನೀರು ಜಾಸ್ತಿ ಇದ್ದಾಗ ಮಳೆ ನೀರು ಆಗಲಿ ಅಥವಾ ಯಾವುದೇ ಜಾಸ್ತಿಯಾಗಿ ಪಾಚಿ ಕಟ್ಬಿಡುತ್ತೆ ಚಿಕ್ಕ ಚಿಕ್ಕ ಪಾಟಲ್ಲಿ. ಅಂಥ ಪಾಟ್ಗಳು ಕೂಡ ಕೆದಕಬೇಕು. ನೋಡಿ ನಾನು ಇಲ್ಲಿ ಪಾಚಿ ಕಟ್ಟಿತ್ತು, ಅವನ್ನೆಲ್ಲ ಕೆದಕಿದ್ದೀನಿ. ಈ ಥರ ದ್ರಾಕ್ಷಿ ಗಿಡನೂ ರಿಪೋರ್ಟ್ ಮಾಡಿದ್ದಲ್ವ, ಎಲ್ಲ ಕೆದಕಿನಿ. ದ್ರಾಕ್ಷಿ ಗಿಡ ರಿಪೋರ್ಟ್ ಮಾಡಿ ಸುಮಾರು 1 ತಿಂಗಳ ಮೇಲೆ ಆಯಿತು ಅನಿಸುತ್ತೆ. ಇವಾಗ ಕೆದಕಿದ್ದೀನಿ. ಸ್ವಲ್ಪ ದಿನ ನೋಡಿ ನೀವು, ತುಂಬ ಆ ಥರ ನಾನು ಫಸ್ಟ್ ತೋರಿಸಿದ್ನಲ್ಲ ಆ ಥರ ಇದ್ದರೆ ಬೇಗನೆ ಮಾಡಿ, ಇಲ್ಲಾಂದರೆ ನಿಧಾನ ಮಾಡಿ. ಸಂಪಿಗೆ ಗಿಡ ರಿಪೋರ್ಟ್ ಮಾಡಿದ್ಮೇಲೆ ಸೆಟ್ಟಾಗಿದೆ. ಇದನ್ನು ಕೂಡ ಮಣ್ಣು ಕೆದಕಿದೆ ನಾನು, ಗಟ್ಟಿಯಾಗಿತ್ತು. ನೋಡಿ ಎಲ್ಲ ಕಡೆ ರೆಡಿಯಾಗಿದೆ. ಇನ್ಮೇಲೆ ನಾವು ಇದನ್ನೆಲ್ಲ ಮಾಡಿದ್ದೀವಲ್ಲ, ಇನ್ನು ಚೆನ್ನಾಗಿ ಬರ್ಬೋದು. ಎಲ್ಲ ಕಡೆ ಚಿಗುರಂತೂ ಬಂದಿದೆ, ಲೇಟ್ ಆದ್ರೂ ಚೆನ್ನಾಗಿ ಸೆಟ್ಟಾಯಿತು. ಕೆಳಗಡೆ ಅದ್ರ ಮಣ್ಣನ್ನು ಕೆದಕಿದ್ದೀನಿ ನಾನು. ಕೆದಕಿರೋದ್ರಿಂದ ಇವಾಗ ಸರಿ ಹೋಗುತ್ತೆ. ನೋಡಿ ಇವತ್ತೇನು ಕೆಲಸ ಇಲ್ಲ, ಬೇರೆ ಕಡೆ ಹೋಗಬೇಕು ಅಂದಾಗ ಕೂಡ ಕೆಲಸ ಒಂದೊಂದು ಸರಿ ನಾವು ಗಾರ್ಡನಿಗೆ ಬಂದ ತಕ್ಷಣ ನೋಡಿದ ಮೇಲೆ ಆ ಕೆಲಸ ಮಾಡಲೇಬೇಕು ಅನಿಸ್ಬಿಡುತ್ತೆ. ನೋಡಿ ಇಲ್ಲೆಲ್ಲ ಸ್ವಲ್ಪ ಹಣ್ಣಿನ ಗಿಡ ರಿಪೋರ್ಟ್ ಮಾಡಿರೋವು. ಆಮೇಲೆ ದಾಸವಾಳದಲ್ಲಿ ಒಂದೊಂದು ಕಡೆ ತುಂಬ ಗಟ್ಟಿಯಾಗಿತ್ತು, ಅದನ್ನು ಮಾಡಿದ್ದೀನಿ. ಅಷ್ಟು ಮಾಡೋಕ್ಕೆ 1 ಅವರ್ ಆಯಿತು. ಅಲ್ಲ ಕೆದಕಿರೋದು ಮೇಲ್ಮೇಲೆ ಕೆದಕಿರೋದು ಅಂದರೆ ಅವತ್ತು ರಾತ್ರಿ ಮಳೆ ಬಂದಿರೋದಕ್ಕೆ ನಾನು ಮಾಡಿರೋ ಕೆಲಸಕ್ಕೂ ಗಿಡಗಳಿಗೆ ಚೆನ್ನಾಗಿ ಉಪಯೋಗ ಆಗುತ್ತೆ. ಈ ಥರ ನೀವು ನೋಡ್ಕೊಂಡು ಎಲ್ಲ ಗಿಡನೂ ಕ್ಲೀನ್ ಮಾಡೋಕ್ಕಾಗಿಲ್ಲ ಅಂದಾಗಲೂ ಎಲ್ಲೆಲ್ಲಿ ನಮಗೆ ಮಣ್ಣು ಗಟ್ಟಿಯಾಗಿದೆ, ಈ ಪಾಟಲ್ಲಿ ಗಿಡಗಳು ಸರಿಯಾಗಿ ಬೆಳೀತಿಲ್ಲ ಅಂತ ಅನ್ನಿಸ್ದಾಗ ನೀವು ಸ್ವಲ್ಪ ಹೊತ್ತು ಅದಕ್ಕೆ ಟೈಮ್ ಕೊಟ್ಟರೆ ಅವಾಗ ಸರಿ ಹೋಗುತ್ತೆ. ನೋಡಿ ಇವೆಲ್ಲ ಗಟ್ಟಿ, ಇದು ಎರೆಹುಳ ಇದ್ದಾವೆ. ಎರೆಹುಳ ಇರೋದ್ರಿಂದ ಇದು ಮಣ್ಣು ಗಟ್ಟಿಯಾಗಿಲ್ಲ. ನಾನು ಗೊಬ್ಬರ ಕೊಡೋವಾಗ ಮಾಡಿದ್ದೆ ಇದು. ಎರೆಹುಳುಗಳು ಇವಾಗ ಇರೋಲ್ಲ, ನಾವು ರಿಪೋರ್ಟ್ ಮಾಡಿದ್ದಿರಾಗೆ ಇನ್ನೂ ಎರೆಹುಳ ಕೆಳಗಡೆ ಇರುತ್ತೆ ವೇಸ್ಟ್ ತಿನ್ಕೊಂಡು. ಅದಕ್ಕೆ ನಾವು ಇದು ಮಾಡಬೇಕು. ನೋಡಿ ಇಲ್ಲಿ ಸಪೋಟ ಗಿಡದಾಗ ಕೂಡ ನಾನು ಚಪ್ರದವರೆಕಾಯಿ ಇಟ್ಟಿದ್ದೀನಿ. ಚಪ್ರದವರೆಕಾಯಿ ಯಾಕೆಂದ್ರೆ ಸಪೋಟ ಗಿಡ ಇನ್ನೂ ಕೆಳಗವರೆಗೂ ಬೇರು ಹೋಗಿರಲ್ಲ, ಅಷ್ಟೊತ್ತಿಗೆ ನಾವು ಈ ತರಕಾರಿ ಬೆಳ್ಕೊಬೋದು. ಆಮೇಲೆ ಸೊಪ್ಪೆಲ್ಲ ಚೆನ್ನಾಗಿ ಬರ್ತಾಯಿದೆ. ಆಮೇಲೆ ಅದರಲ್ಲೂ ಜಾಸ್ತಿ ಕಳೆ ಇದ್ದಾಗ ನೋಡ್ಕೊಂಡು ತೆಗಿಬೇಕು. ಆಮೇಲೆ ಮಧ್ಯದಲ್ಲಿ ಅದರಲ್ಲಿ ಬೆಂಡೆ ಬೀಜ ಅವೆಲ್ಲ ಇಟ್ಟಿರ್ತೀವಲ್ವ, ಸೊಪ್ಪು ಕೀಳೋವಾಗ ಹುಷಾರಾಗಿ ಕೀಳಬೇಕು. ಸೊಪ್ಪಿನ ಜೊತೆಗೆ ನಾವು ಬೆಂಡೆ ಬೀಜ ಬೇರೆ ಬಿಟ್ಟಿದ್ದು ಕಿತ್ತುಬಿಟ್ರೆ ನಮಗೆ ಲಾಸು. ನೋಡಿ ಇದು ಮೂಲಂಗಿ ಬರ್ತಾಯಿದೆ, ಸೆಟ್ಟಾಗಿದೆ. ಇದು ನಾನಿಲ್ಲಿ ಗೆಣಸಿಂದ್ರಾಗ ಇಟ್ಟಿದ್ದು. ಆಮೇಲೆ ಸೇವಂತಿಗೆ ಗಿಡದಲ್ಲಿ ಬುಷ್ ಬೀನ್ಸು, ಇವು ಯಾಕೆ ಇಟ್ಟಿದ್ದೀನಿ ಅಂದ್ರಿಗಿನ ಬೀನ್ಸ್ ಆಗಲಿ ಆಮೇಲೆ ಚಪ್ರದವರೆ ಆಗಲಿ, ಚಪ್ರದವರೆಗೆ ಸಂಬಂಧಪಟ್ಟಿದ್ವಲ್ಲ ಬೀನ್ಸು, ಚಪ್ರದವರೆ, ಡಬಲ್ ಬೀನ್ಸು ಇಂಥವೆಲ್ಲ ನೀವು ಅದಲ್ಲೊಂದು ಇಲ್ಲೊಂದು ಬೀಜ ಇಟ್ಕೊಂಡ್ರೆ ಈ ಗಿಡದಲ್ಲಿ ನೈಟ್ರೋಜನ್ ಜಾಸ್ತಿ ಇರುತ್ತೆ. ಚಪ್ರದವರೆ ಆಗಲಿ ಇದು ಬೀನ್ಸುಗೆ ಸಂಬಂಧಪಟ್ಟಿದ್ದ ಎಲ್ಲ ಗಿಡಗಳೇ ಆ ಥರದ ನೀವು ಒಂದೊಂದು ಇಟ್ಕೊಳ್ಳಿ. ಇವು ಜಾಸ್ತಿ ದಿನ ಇರೋಲ್ಲ, 2-3 ತಿಂಗಳು ಅಷ್ಟೇ. ಕಾಯಿ ಬಿಟ್ಟು ಆದಮೇಲೆ ತೆಗಿತವೆ. ಆಮೇಲೆ ಅದರಿಂದ ಬೇರೆ ಗಿಡಕ್ಕೆ ಅದರಲ್ಲಿರೋ ಗಿಡಗಳಿಗೆ ನೈಟ್ರೋಜನ್ ಸಿಗುತ್ತೆ, ನಮಗೆ 2 ಕಡೆಯಿಂದ ಉಪಯೋಗ ಆಗುತ್ತೆ. ಅದಕ್ಕೆ ಬುಷ್ ಬೀನ್ಸ್ ಅಂತ ಬರುತ್ತೆ, ಗಿಡದ ಥರ ಬರುತ್ತೆ ಚಪ್ರದವರೆಕಾಯಿ. ಅವನ್ನ ಅಲ್ಲೊಂದು ಇಟ್ಕೊಂಡ್ರೆ ನೀವು ಬೇರೆ ಗಿಡಗಳಿಗೆ ನಮಗೆ ತರಕಾರಿ ಜೊತೆಗೂ ಆಯಿತು, ಆಮೇಲೆ ಅಲ್ಲಿರೋ ಮೇಯ್ನ್ ಗಿಡಗಳಿಗೆ ನೈಟ್ರೋಜನ್ ಸಿಕ್ಕಂಗೂ ಆಗುತ್ತೆ. ಅದರಿಂದ ನೀವು ಆ ಕೆಲಸನೂ ಮಾಡ್ಕೋಬೇಕು. ನಾನು ಮೊದಲೆಲ್ಲ ಇವೆಲ್ಲ ಹೇಳಿದ್ದೀನಿ, ಆದರೆ ದಿನ ಹೊಸಬ್ರೆಲ್ಲ ಬರ್ತಾ ಇರ್ತಾರಲ್ವ, ಅದರಿಂದ ಹೇಳಿದ್ದೀನಿ. ರಿಪೋರ್ಟ್ ಮಾಡಿದ್ಮೇಲೆ ಗಿಡಗಳು ಆ ಥರ ಮಾಡೋದು, ಮಣ್ಣು ಲೂಸ್ ಮಾಡೋದು ಮರಿಬೇಡಿ. ಆಮೇಲೆ ಇವಾಗ ತರಕಾರಿ ಬೀಜ ಇಟ್ಕೊಳ್ಳಿ. ಆಮೇಲೆ ಇವತ್ತು ಸ್ವಲ್ಪ ಇದ್ವು, ಹೂವು ಕಿತ್ಬಿಟ್ಟು ಪೂಜೆ ಮಾಡಿ ಹೋಗಿದ್ದಾಯಿತು. ಅದಕ್ಕೆ ಭಾನುವಾರ ನಾನು ಎಲ್ಲರ ಕಮೆಂಟು ನೋಡಿದ್ದು ಲೇಟ್ ಆಯಿತು. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದವ್ರಿಗೆ ಇಷ್ಟ ಆಯಿತು ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ, ಲೈಕ್ ಕೊಡಿ ನೋಡಿದವರು. ನೋಡಿ ಇದೊಂದು ಇವತ್ತು ಡಬಲ್ ಹಳ್ಳಿದೆ, ಭಾನುವಾರ ಆಯಿತು ಡಬಲ್ ಹಳ್ಳಿತ್ತು. ಏನಂದರೆ
ಇದು ಟೊಮೊಟೊ ಗಿಡ ಅಂತೂ ಮಣ್ಣು ತಿರುವಾಕಿದ್ಮೇಲೆ ಸಿಕ್ಕಾಪಟ್ಟೆ ಬೆಳೀತಾ ಇದ್ದಾವೆ ಎಲ್ಲದರಲ್ಲೂ. ನಾನು ಒಂದು ಗಿಡ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ತೆಗ್ದಾಕ್ಬಿಡ್ತೀನಿ. ಯಾಕೆಂದರೆ ಆ ಗಿಡಗಳು ಬೆಳೆದ್ರೆ ಮೈನ್ ಗಿಡಗಳು ಬೆಳೆಯಲ್ಲ. ಇದು ಡಬಲ್ ಪೆಟಲ್ ಯೆಲ್ಲೋ ಕಲರ್ದು. ಆ ಥರ ಎಷ್ಟೊಂದರಲ್ಲಿ ಮಣ್ಣು ತಿರುವಾಕಿರೋದ್ರಲ್ಲೂ ಬರೀ ಟೊಮೊಟೊ ಸಸಿನೇ ಜಾಸ್ತಿ ಇದ್ದಾವೆ. ನೋಡಿ ಒಂದೊಂದು ಗಿಡ ಇಟ್ಬಿಟ್ಟು ಒಂದು ಪಾಟಲ್ಲಿ ಮಿಕ್ಕಿದ್ವೆಲ್ಲ ತೆಗೆದು ಗೊಬ್ಬರಕ್ಕೆ ಹಾಕ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿದ್ದು. ಆಮೇಲೆ ಹೊಸಬ್ರು ಯಾರಾದರೂ ಫಸ್ಟ್ ಚಾನಲ್ಗೆ ಕನೆಕ್ಟ್ ಆಗಬೇಕು ಅಂದ್ಕೊಂಡ್ರೆ ಪೂರ್ತಿ ವಿಡಿಯೋ ನೋಡಿ ಕನೆಕ್ಟ್ ಆಗಿ, ದಯವಿಟ್ಟು ಅರ್ಧಂಬರ್ಧ ವಿಡಿಯೋ ನೋಡಿ ಕನೆಕ್ಟ್ ಆಗಿಬಿಡಿ. ನೋಡಿ, ಇವತ್ತು ಸ್ವಲ್ಪ ಅಲ್ಲಿ ಇಲ್ಲಿ ಕಿತ್ತಿದ್ದೆ, ಒಂದು ಕಾಲು ಭಾಗ ಆಯಿತು. 3 ದಿನ ಆಗುತ್ತೆ ಟಬ್ ತುಂಬಕ್ಕೆ. ಆಮೇಲೆ 10 ದಿನದ ಮೇಲೆ ಇದು ಹಣ್ಣು ಕುಯ್ತಾಯಿದ್ದೀನಿ. ಯಾಕೆ ಅಂದರೆ ನಾನು ಹಣ್ಣು ದೇವ್ರಿಗೆ ಇಟ್ಟಿರುವಾಗ ನನ್ನ ಮಗ ಕೇರಳಕ್ಕೆ ಹೋಗ್ಬಿಟ್ಟಿದ್ದ. ಅವನಿಲ್ಲ, ಎಲ್ಲರೂ ಹಂಚ್ಕೊಂಡು ತಿನ್ನಬೇಕು ಅಂತಲ್ವ. ಅವ್ನು ಬರೋವರೆಗೂ ನಾನು ಕಟ್ ಮಾಡಲಿಲ್ಲ. ಒಳ್ಳೆ ಕಲರ್ ಬಂದಿತ್ತು. ಸ್ವಲ್ಪ ಹಣ್ಣು ಮೆತ್ತಗಾಗಿತ್ತು 10 ದಿನ ಆಗಿರೋದಕ್ಕೆ, ಕಿತ್ತಿರೋದಕ್ಕೆ. ಅಂದರೆ ಹಣ್ಣು ಮಾತ್ರ ಅಷ್ಟೇ ಟೇಸ್ಟಾಗಿತ್ತು. ಅವ್ನು ಬಂದಿನ ನೈಟೇ ಕುಯ್ದಿದ್ವಿ. ಈ ಥರ ಎಲ್ಲರೂ ಹಂಚ್ಕೊಂಡು ತಿಂದರೆ ಖುಷಿಯಾಗುತ್ತೆ. 2 ಹಣ್ಣು ತುಂಬ ದೊಡ್ಡ ಸೈಜೇ ಇತ್ತು, ಸಾಕಾಯಿತು. ನೋಡಿದರೆ ಒಳಗಡೆ ಹೊರಗಡೆ ಸೇಮು ಒಂದೇ ಕಲರ್ ಇದೆ ನೋಡಿ. ನ್ಯಾಚುರಲಾಗಿ ಹಣ್ಣಾಗಿರೋದು. ನಾನೇನೂ ಮಾಡಿಲ್ಲ, ಮುಚ್ಚೂ ಇಟ್ಟಿರಲಿಲ್ಲ. ದೇವ್ರಿಗೆ ಇಟ್ಟಾದಮೇಲೆ ತೆಗೆದು ಒಂದು ಬಟ್ಲಲ್ಲಿಟ್ಟು ಕಿಟಕಿಲೇ ಇಟ್ಬಿಟ್ಟಿದ್ದೆ ಗಾಳಿ ಆಡೋಂಗೆ. ಅದು 10 ದಿನ ಆಗಿದ್ರೂ ಈ ಥರ ಆಗಿತ್ತು. ಏನಂದರೆ 10 ದಿನ ಆಗಿತ್ತಲ್ಲ, ಹಣ್ಣು ತುಂಬ ಹಣ್ಣಾಗಿತ್ತು. ಕುಯ್ಯೋವಾಗ ಒಂಚೂರು ಮೆತ್ತಗೆ ಅನ್ನಿಸ್ತು. ತಿನ್ನೋವಾಗ ಮಾತ್ರ ಭಾಳ ರುಚಿ ಇತ್ತು. ಎಲ್ಲರೂ ತಿಂದರು ಇಷ್ಟಪಟ್ಟು. ಈ ಥರ ನಾವೇ ಬೆಳೆದು ನಾವೇ ತಿನ್ನೋದು ಎಷ್ಟು ಖುಷಿ ಅನಿಸುತ್ತಲ್ಲ. ಈ ಸರಿ ಮಾತ್ರ ಪೂರ್ತಿ ಹಣ್ಣಾದಾಗ ತಿಂದಿರೋದು ಇನ್ನೂ ಖುಷಿ ಅನ್ನಿಸ್ತು. ಈ ವಿಡಿಯೋ ನೋಡಿ ನಿಮ್ಮ ಕಮೆಂಟ್ ಹೇಳಿ ಯಾವ ಥರ ಅಂತ. ಈ ವಿಡಿಯೋ ಇಷ್ಟ ಆಗುತ್ತೋ ಇಲ್ವೋ, ಇನ್ನೂ ಏನಾದ್ರು ಬೇರೆ ವಿಡಿಯೋಗಳು ಮಾಡಬೇಕು ಗೊತ್ತಾಗಲ್ಲ. ಯಾಕೆಂದರೆ ಇವಾಗ ಈ ನಡುವೆ ವ್ಯೂಸ್ ಕಮ್ಮಿ ಆಗ್ಬಿಟ್ಟಿದ್ದಾರೆ. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ.